ನಮ್ಮ ವರದಿಗಾರ ರವಿಕುಮಾರ್ ಅವರ ವಿಶೇಷ ವರದಿ ಇದಾಗಿದೆ. ಕೃಷ್ಣ ಮೃಗಗಳ ಸೌಂದರ್ಯಕ್ಕೆ ಮನಸೋಲದವರು ಯಾರೂ ಇಲ್ಲ. ರಾಮಾಯಣದ ಸೀತೆಯೂ ಕೂಡ ಬಂಗಾರದ ನೆಲದ ಕೃಷ್ಣ ಮೃಗಕ್ಕೆ ಮನಸೋತವಳು. ರಾಣೆಬೆನ್ನೂರಿನ ಈ ಕೃಷ್ಣ ಮೃಗದ ವನ್ಯಧಾಮಕ್ಕೆ ಈಗ ಸುವರ್ಣ ಮಹೋತ್ಸವದ ಸಂಭ್ರಮ. ಇದೀಗ ದೇಶದಲ್ಲಿ ಮೊದಲ ಬಾರಿಗೆ ಕೃಷ್ಣ ಮೃಗಗಳ ದಿನಾಚರಣೆ ಮತ್ತು ಶಾಲಾ ಮಕ್ಕಳಿಗಾಗಿ ಚಿಣ್ಣರವನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಹೊಸ ಇತಿಹಾಸವನ್ನು ಸೃಷ್ಟಿಸಲು ಸಜ್ಜಾಗಿದೆ. ಈ ಸೌಂದರ್ಯದ ಸೊಬಗನ್ನು ನೋಡೋಣ ಬನ್ನಿ. ಕಾರ್ಯಕ್ರಮ ಹಮ್ಮಿಕೊಂಡಾಗ 7 ದಿನಗಳಲ್ಲಿ ನಾವು ಸ್ಕೂಲ್ ಮಕ್ಕಳಿಗೆ ಮತ್ತು ಮೀಡಿಯಾದವರಿಗೆ NGOsವರಿಗೆ ಮ್ಯಾಕ್ಸಿಮಮ್ ಫ್ರೀನೇ ಬಿಟ್ಟಿದ್ದೀವಿ. ಪಬ್ಲಿಕ್ಸಿಗೆ ಮಾತ್ರ ಚಾರ್ಜ್ ಮಾಡ್ತೀವಿ. ಒಂದು ಎರಡನೇದು PCCF ಅವ್ರ ಕಡೆಯಿಂದ ನಾವು ಪರ್ಮಿಷನ್ ತೊಗೊಂಡು ಈಗ ಪಬ್ಲಿಕ್ಸಿಗೆ ಪರ್ ಹೆಡ್ 200 ರೂಪೀಸ್ ಚಾರ್ಜ್ ಮಾಡಿದ್ದೀವಿ. ಮಕ್ಕಳಿಗೆ 12 ವರ್ಷದ ಕೆಳಗಿರೋರಿಗೆ 100 ರೂಪೀಸಿಂದ ಚಾರ್ಜ್ ಮಾಡ್ತಾ ಇದ್ದೀವಿ. ಇನ್ನು ಸ್ಕೂಲ್ ಮಕ್ಕಳು ಅಂತಂದರೆ ನಾವು ಇಲಾಖಾ ವಾಹನದಲ್ಲಿ ಅಂದರೆ ಸಫಾರಿ ವಾಹನದಲ್ಲಿ ನಮಗೆ 14 ಜನರಿಗೆ ಮಾತ್ರ ಕೆಪಾಸಿಟಿ ಇದ್ದು, ಸ್ಕೂಲ್ ವ್ಯಾನ್ ಇದ್ದಾಗ ಮೇಲಾಧಿಕಾರಿಗಳ ಪರ್ಮಿಷನ್ ತಗೊಂಡು ಸ್ಕೂಲ್ ವ್ಯಾನ್ಗಳನ್ನು ಮಾತ್ರ ಅವಕಾಶ ಮಾಡ್ತಾ ಇದ್ವಿ. ಬಸ್ ಅಷ್ಟೇ ವೆಹಿಕಲ್. ಅವ್ರು ಚಾರ್ಜ್ ತುಂಬಬೇಕಾಗುತ್ತೆ, ನಮ್ದು ವೆಹಿಕಲ್ ಚಾರ್ಜ್ ತುಂಬಬೇಕಾಗುತ್ತೆ. ಹೌದು, 100 ರೂಪೀಸ್ ಪರ್ ಮಕ್ಕಳಿಗೆ. ಇಲ್ಲ, ವ್ಯಾನ್ ಚಾರ್ಜಸ್ ಇಲ್ಲ 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 ಅದು ಓನ್ಲಿ ಸ್ಕೂಲ್ ವ್ಯಾನ್ಗಳಿಗೆ. ಅದು ಮೇಲಾಧಿಕಾರಿ ಪರ್ಮಿಷನ್ ತಗೊಂಡೇ ಮಾತ್ರ ಬಿಡೋದು. ಸ್ಟಾಫ್ಸ್ ಮೀನ್ಸ್ ಒಬ್ಬ ಮೇಲ್ ಟೀಚರ್, ಒಬ್ಬ ಫಿಮೇಲ್ ಟೀಚರ್, ಇಷ್ಟು ಜನರದ್ದು ಪ್ಯಾಕೇಜ್ ಇದೆ. ಪರ್ ಹೆಡ್ ಅಮೌಂಟ್ ಅನ್ನು ಫಿಕ್ಸ್ ಇರುತ್ತೆ ಇಲಾಖೆ ವತಿಯಿಂದ. ಆ ಅಮೌಂಟ್ ಅಲ್ಲಿ ಅವರಿಗೆ ಮಕ್ಕಳಿಗೆ ಬ್ಯಾಗ್ ಕೊಟ್ಟು ರಿಮೈನಿಂಗ್ ಅಮೌಂಟ್ ಅಲ್ಲಿ ಊಟ ಮತ್ತು ಟ್ರಾನ್ಸ್ಪೋರ್ಟೇಷನ್, ವಸತಿ, ಇವು ಮೂರನ್ನು ನಾವು ಪ್ರಾವಿಷನ್ ಮಾಡ್ಕೋತೀವಿ. ಈಗ ನಾನೇ ಹೇಳಿದ್ನಲ್ಲ ತಮಗೆ, ಇಲ್ಲಿಂದ ಕುಳಿಗೆ ಅಂದ್ರೆ 180 ಕಿಲೋಮೀಟರ್ ಲೆಕ್ಕ ಇದೆ, ಅಲ್ಲಿ ಕಳಿಸ್ಕೊಟ್ಟಿದ್ದೀವಿ. ಅಲ್ಲಿ ಹೋಗಿ ಉಳ್ಕೊಂಡು ಬಂದಿದ್ದಾರೆ. ಮ್ಯಾಕ್ಸಿಮಮ್ 180 to 200 ಪರ್ ಹೆಡ್ ಅಂದ್ರೆ 300 ಕಿಲೋಮೀಟರ್ ವರೆಗೂ ಅವಕಾಶ ಇದೆ. ನೀವು ರಜೆ ಬಂದ್ಬಿಡುತ್ತೆ, ದಸರಾ ರಜೆ ಬಂದ್ಬಿಡುತ್ತೆ ಮಕ್ಕಳಿಗೆ. ಸಾಮಾನ್ಯವಾಗಿ ಅಕ್ಟೋಬರ್ 1ನೇ ತಾರೀಕಿಂದನೇ ಅಲ್ಲಲ್ಲ ಮಕ್ಕಳಿಗೆ ರಜೆ ಬಂದ್ಬಿಡುತ್ತೆ. ದಸರಾ ವೆಕೇಶನ್ಸ್ ನಾವು ಪ್ರತಿ ಸರಿ ನಾವು ವನ್ಯಜೀವಿ ಸಪ್ತಾಹ ಮಾಡಕ್ ಬಂದಾಗ ನಾವು ಇದೊಂದು ನಮಗೆ ಸಮಸ್ಯೆ ಬರ್ತಾ ಇದೆ. ಇವನ್ ನಾವು ಎಲ್ಲ ಮಕ್ಕಳಿಗೆ ಅವರು BO ಅವರಿಗೆ ಹೇಳ್ಕೊಂಡು ಅವ್ರ ಮಕ್ಕಳನ್ನೆಲ್ಲ ಸೆಲೆಕ್ಟ್ ಅಂದ್ರೆ ಸ್ಕೂಲ್ ಫಂಕ್ಷನ್ಸ್ಗೆಲ್ಲ ಕರೆಸ್ಬೇಕಲ್ಲ. ಎಕ್ಸಾಕ್ಟ್ 2ನೇ ತಾರೀಕಿಗೆ ಗಾಂಧಿ ಜಯಂತಿ ಇರುತ್ತೆ, ಅವತ್ತಿಂದನೇ ಮಕ್ಕಳಿಗೆ ರಜೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಆದ್ರೂ ನಾವು ಏನೋ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಬಟ್ ಚಿಣ್ಣರ ವನದರ್ಶನ ಈಗ ಪ್ರತಿ ವರ್ಷ ಆಲ್ಮೋಸ್ಟ್ ನನಗೆ ಗೊತ್ತಿದ್ದಂಗೆ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ವಿಂಟರ್ ಸೀಸನ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಕಳಿಸ್ತಾ ಇರೋದ್ರಿಂದ, ಬಟ್ ಅಷ್ಟರಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅಂದ್ರೆ ಪರ್ಮಿಷನ್ ಒಂದು ಅಂದ್ರೆ ಈಗ ಅದು ಇಂತಿಂತ ಜಿಲ್ಲೆಯವರು ಇಲ್ಲೇ ಬರಬೇಕು ಅಂತ ಹೇಳ್ಕೊಂಡು ಏನು ನಮ್ಮ HOFF ಮೇಡಮ್ ಅವರು ಆದೇಶ ಮಾಡ್ತಾರಲ್ಲ, ಅದರಲ್ಲಿ ಸೇರ್ಪಡೆ ಮಾಡ್ತಾ ಇದೀವಿ. ಈ ಸರಿ ಮಾಡಿಕೊಂಡು ನನ್ನ ರಿಕ್ವೆಸ್ಟ್ ಇರೋದು ಸಾಹೇಬ್ರ ಹತ್ರ ಶಿವಮೊಗ್ಗ ಡಿಸ್ಟಿಕ್ಕು, ದಾವಣಗೆರೆ, ಚಿತ್ರದುರ್ಗ ಪ್ಲಸ್ ಬಳ್ಳಾರಿ, ಈ ಕಡೆ ಬೆಲ್ಟ್ನವ್ರು ಬಂದರೆ ಆ ಕಡೆ ಒಂದು ಸ್ವಲ್ಪ ಈ ಕಡೆ ಫಾರೆಸ್ಟ್ ಏರಿಯಾ ಇರೋದ್ರಿಂದ ಈ ಕಡೆ ಡ್ರೈ ಲ್ಯಾಂಡ್ ನೋಡಿದಾಗ ಡಿಫ್ರೆನ್ಸಿಯೇಷನ್ ನೋಡ್ಕೊಂಡು ಅವರಿಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಅಂದ್ರೆ ಚಾರ್ಜ್ ಮಾಡ್ತೀವಿ ಸ್ಕೂಲ್ ಬಸ್ಗಳಿಗೆ. ಅದ್ರಲ್ಲಿ ಮಕ್ಕಳು ಎಷ್ಟೇ ಇದ್ರು ಅವ್ರಿಗೆ ಚಾರ್ಜ್ ಇರಲ್ಲ, ಅವಾಗ ಅದು ಫ್ರೀ ಆಗುತ್ತೆ. ಹಾಗೆ ಫಾಡರ್ ಫ್ಲಾಟ್ಸ್ ಅಂತ ಹೇಳಿ ಮಾಡ್ತಿದ್ರು, ಸಾಲ್ಟ್ ಲೇಕ್ಸ್ ಅಂತ ಹೇಳ್ಕೊಂಡು ಉಪ್ಪಿನ ಗುಡ್ಡಿಗಳು ಅಂತ ಹೇಳ್ಕೊಂಡು ಮಾಡ್ತಿದ್ರು, ಇಲಾಖೆಯಿಂದನೇ ಮಾಡ್ತಿದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಅವನ್ನೆಲ್ಲ ಅವಾಯ್ಡ್ ಮಾಡಿದ್ದಾರೆ. ಯಾಕಂದ್ರೆ ಅವು ಅಲ್ಲೇ ಇರೋಂಥದನ್ನ ತಿಂದುಕೊಂಡು ಸರ್ವೈವ್ ಆಗೋವಂಥ ಕಾನ್ಸೆಪ್ಟ್ ಬರಲಿ ಅಂತ ಹೇಳಿ ಈ ಹಿಂದೆ ಮಾಡ್ತಿದ್ದಂಥ ಫಾಡರ್ ಪ್ಲಾಟ್ಗಳನ್ನು ಸುಮಾರು ನನಗೆ ಗೊತ್ತಿರೋ ಹಾಗೆ ಇಲ್ಲಿ 1998 ಆನ್ವರ್ಡ್ಸ್ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗಿದಾವೆ.
ಅದು ಮೊದಲು ಮಾಡ್ತಿದ್ರು. ಈಗ ನಾವು ತೆಗೆದಂಥ ಯುಕಾಲಿಪ್ಟಸ್ನ ಅಪ್ರೂಟ್ ಮಾಡೋದಲ್ಲಿ ಗ್ರಾಸ್ ಲಿಪ್ಸ್ಗಳನ್ನು, ರಾಗಿ ನವಣೆ ಅಂತಲ್ಲ, ಅವನ್ನ ಮಾತ್ರ ಹಾಕ್ತಾ ಇದ್ದೀವಿ. ಬಟ್ ಮೇಲಾಧಿಕಾರಿಗಳು ಅದೇ ಅವ್ರ ತಲೆ ಒಳಗೆ ಏನಂದ್ರೆ, ಈಗ ಮೊನ್ನೆ ರೀಸೆಂಟಾಗಿ ಏನು ಹೇಳ್ತಿದ್ದಾರೆ, ಅಪ್ರೂಟ್ ಮಾಡಿದ ಹತ್ರ ರಾಗಿಯನ್ನು ಹಾಕಿ ಒಂದ್ಸರಿ ಟ್ರೈ ಮಾಡಿ ಅಂತಂದು ಹೇಳಿದ್ದಾರೆ. ಅದನ್ನು ಈ ಸರಿ ಒಂದ್ಸರಿ ಚೆಕ್ ಮಾಡಬೇಕು. ಬಟ್ ಏನಂದ್ರೆ ಫಾರ್ಡರ್ ಪ್ಲಾಟ್ಗಳಿಗೆ ಅವಕಾಶಗಳು ಇಲ್ಲ. ಈಗ ನೀವು ಇನ್ನೊಂದು ನಿಮಗೆ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಮಗೆ ಬೆಳೆ ಪರಿಹಾರದ ಅರ್ಜಿಗಳಲ್ಲಿ ಕೃಷ್ಣ ಮೃಗಗಳ ಅರ್ಜಿಗಳು ನಮಗೆ ಭಾಳ ಕಡಿಮೆ. ನಮ್ಮಲ್ಲಿ ಬೆಳೆ ಪರಿಹಾರಕ್ಕೆ ಆಗೋಂಥದ್ದು ಸಮಸ್ಯೆ ಏನಂದ್ರೆ ಕಾಡು ಹಂದಿಗಳಿಂದ ಡ್ಯಾಮೇಜ್ ಆಗ್ತಾ ಇದೆ. ಬಿಟ್ರೆ ಕೃಷ್ಣ ಮೃಗಗಳು ಅಲ್ಲಿ ಹಸಿರಿದ್ದಾಗ ಮಾತ್ರ ಸ್ವಲ್ಪ ತಿನ್ನತ್ ಬಿಟ್ರೆ, ಸ್ವಲ್ಪ ಹೈಟ್ ಆಗ್ಬಿಟ್ರೆ ಅದನ್ನು ಟಚ್ ಮಾಡಲ್ಲ. ಹಾಗಾಗಿ ಬೆಳೆ ಪರಿಹಾರದ ಸಮಸ್ಯೆಗಳು ಕೃಷ್ಣ ಮೃಗಗಳಿಂದ ಭಾಳ ಕಡಿಮೆ. ಹಾಗಾಗಿ ಇಲ್ಲಿ ಫಾರ್ಡರ್ ಪ್ಲಾಟ್ಗಳನ್ನು ಮಾಡೋಂಥದ್ದು ಈಗ ಸದ್ಯಕ್ಕಂತರೂ ಇಲಾಖೆಯ ನಿರ್ದೇಶನ ಡೈರೆಕ್ಷನ್ಸ್ ಇಲ್ಲ. ಹಾಗಾಗಿ ನಾವು ಫಾರ್ಡರ್ ಪ್ಲಾಟ್ಸ್ ಯಾವುದೂ ಮಾಡ್ತಾ ಇಲ್ಲ. ಈ ಸ್ಟೆಪ್ ಬೈ ಸ್ಟೆಪ್ ಆಗ್ಬೇಕಾಗತ್ತೆ. ಈಗ ಏನಂದ್ರೆ ನಾವು ಅಪ್ರೂವ್ ಮಾಡಿದ್ಮೇಲೆ ಅಲ್ಲಿ ಕೆಲವೊಂದು ನಮ್ಮ ಅಕೇಶಿಯಾ ಚುಂಗ್ರ ಅಂತ ಬರುತ್ತೆ, ಅದಕ್ಕೊಂದು ಸ್ವಲ್ಪ ಬುಷಸ್ ಇದ್ರೆ ಒಳ್ಳೇದು. ಅದನ್ನ ಪ್ರಯತ್ನ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೂ ತನಕ ಇಂಟ್ರೊಡ್ಯೂಸ್ ಮಾಡಿಲ್ಲ. ಬಟ್ ಏನಂದ್ರೆ ಮೇಲಾಧಿಕಾರಿಗಳು ಮತ್ತು ವಿಜ್ಞಾನಿಗಳದ್ದು ನಿರ್ದೇಶನದ ಮೇರೆಗೆ ಅದನ್ನ ರೀಇಂಟ್ರೊಡ್ಯೂಸ್ ಮಾಡೋದನ್ನ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ತೀವಿ. ಇದರದ್ದು ಬ್ರೀಡಿಂಗ್ ಸೀಸನ್ ಪ್ಲಾನ್ ಅನ್ನ ಅವಾಗಲೇ ನನಗೆ ಹೇಳಿದ್ರು ಅವರು. ಇದನ್ನ ರೆಡಿ ಮಾಡ್ತಾ ಇದೀವಿ, ಆಲ್ರೆಡಿ ಆಗಲೇ ತಗೊಂಡು ಅಂತ ಅವ್ರಿಗೆ ಹೇಳಿದ್ರು. ಲಾಸ್ಟ್ ಟೈಮ್ ಇವ್ರು ಬಂದಿದ್ರು, ಪುಷ್ಕರ್ ಸಾಹೇಬ್ರು ಕಳಿಸಿದ್ರು, ಪವನ್ ಅಂತ ಒಬ್ರು ಬಂದಿದ್ರು. ಅದೇ ಏನಂದ್ರೆ ಆಕ್ಚುಲಿ ಪ್ರಪೋಸಲ್ ಇದೆ, ಅದೇನೋ ಗುಜರಾತಿಂದ ಬರ್ಬೇಕಲ್ಲ, ರಾಜಸ್ಥಾನದಿಂದ ಅಲ್ಲಿಂದ ಏನಂದ್ರೆ ಅವನ್ನ ಅಲ್ಲಿಂದ ತಂದು ಇಂಟ್ರೊಡ್ಯೂಸ್ ಮಾಡೋದು ಡಿಪಾರ್ಟ್ಮೆಂಟಲ್ಲಿ ಪ್ಲಾನ್ ಇದೆ. ಬಟ್ ಟಿಲ್ ಟುಡೇ ಇನ್ನೂ ಇಲ್ಲ. ಜಸ್ಟ್ ಅಂದ್ರೆ ಇದು ರಿಮೂವ್ ಆದ್ಮೇಲೆ ಅಬ್ಸರ್ವೇಷನ್ಸ್ ಮಾಡಿಕೊಂಡು ಅದ್ರ ಪ್ರಕಾರ ಮುಂದಿನ ಕ್ರಮ ಕೈಗೊಳ್ತೀವಿ. ಹ್ಯಾಬಿಟೇಟ್ ಸೆಟ್ಲ್ ಆಗ್ಬೇಕಲ್ಲ, ಅದಾದ್ಮೇಲೆ ಇಂಟ್ರೊಡ್ಯೂಸ್ ಮಾಡ್ತೀವಿ. ಇಲ್ಲ, ನೀವು ಹೇಳಿದಾಗ ಇಲ್ಲ, ಅದನ್ನ ಮೇಲಾಧಿಕಾರಿಗಳ ಜೊತೆ ಒಂದು ಡಿಸ್ಕಷನ್ ಮಾಡಿ ನೀವು ಹೇಳಿದಾಗ ನೋಡೋಣ. ಆ ತರ ಒಂದು ಕ್ಲೈಮೇಟಿಕ್ ಸೆಟ್ ಆಗುತ್ತೆ ಖಂಡಿತ. ಎಸ್ ಇಲ್ಲ, ಅದನ್ನು ಒಂದು ನಾವು ಪ್ರಸ್ತಾವನೆಯನ್ನ ಮೇಲಾಧಿಕಾರಿಗಳಿಗೆ ಸಲ್ಲಿಸಿ ಅದನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ತೀವಿ. ಎಷ್ಟು ದಿವಸ ಆಗ್ಬೋದು? ನಿಮ್ಮ 50ನೇ ವರ್ಷದ ಒಳಗಡೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲ, ಸಾಧ್ಯ ಆದಷ್ಟು ಈಗ ವನ್ಯಜೀವಿ ಸಪ್ತಾಹ ಬೇರೆ ಬರುತ್ತೆ ಅಕ್ಟೋಬರ್ ತಿಂಗಳಲ್ಲಿ. ಆ ಟೈಮ್ ಅಷ್ಟು ಒಳಗಡೆನೆ ನಾವು ಮಾತಾಡ್ಕೊಂಡು ಒಂದ್ಸರಿ ರಾಜಸ್ಥಾನಕ್ಕೂ ವಿಸಿಟ್ ಮಾಡಿ ಅಲ್ಲಿಂದ ಯಾವ ರೀತಿ ಕ್ರಮ ಕೈಗೊಳ್ಬೋದು ಅನ್ನೋದನ್ನ ಮೇಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ನಾವು ಕ್ರಮ ಖಂಡಿತ ಕೈಗೊಳ್ತೀವಿ. ಆಮೇಲೆ ನನಗೆ ಹೇಳಿದಾಗ ಫೆನ್ಸ್ ಹಾಕ್ತೀವಿ ನಾವು ಒಂದು ಅರೌಂಡ್ ಹತ್ರ ಒಂದು 30 to 50 ಹೈಟ್ ಫೆನ್ಸ್ ಹಾಕಿ. ಯಾಕೆಂತಂದ್ರೆ ಅದು ಟೇಕ್ ಆಫ್ ಆಗುತ್ತೆ. ಹೊರಡು ಈ ತರ ಹಿಡಿಯೋಲ್ಲ. ಸೇಮ್ ಫ್ಲೈಟಿಂಗು ಅದೇ ತರ ರನ್ನಿಂಗ್ ಅಲ್ಲೇ ಟೇಕ್ ಆಫ್ ಆಗುತ್ತೆ. ಬೇರೆ ಬರ್ತಾ ಬಂದು ಸುಮ್ಮನೆ ಕುತ್ಕೊಂಡ್ಬರೋದು ಆರೋದು ಆ ಥರ ಇಲ್ಲ. ನೀವು ಹೇಳಿದಾಗ ನಮ್ಮ DCF ಅವ್ರು ಮೊನ್ನೆ ಅದೇ ಡಿಸ್ಕಷನ್ ಮಾಡಿದ್ದಾರೆ. 2 ಸ್ಕ್ವೇರ್ ಕಿಲೋಮೀಟರ್ಲಿ ಒಂದು ಪ್ರೊಟೆಕ್ಷನ್ ಮಾಡೋದು. ಏನಂದ್ರೆ ಅಲ್ಲಿ ಯಾವುದು ನಮ್ದು ಆಕ್ಟಿವಿಟೀಸ್ ಅಲ್ಲಿ ಇಂಪ್ಲಿಮೆಂಟ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಕ್ಲೋಸ್ಡ್ ಏರಿಯಾದಲ್ಲಿ 2 ಸ್ಕ್ವೇರ್ ಕಿಲೋಮೀಟರ್ಲಿ ಕಂಪ್ಲೀಟ್ ಅದು ಕ್ಲೋಸ್ ಬಿಟ್ಟಾಗ ಅದಕ್ಕೆ GIB ಬೇಕಾದಂಥ ಹ್ಯಾಬಿಟೇಟ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳಿ ಅಬ್ಸರ್ವೇಷನ್ಸ್ ಮಾಡೋದು ಅಂತ. ಅಲ್ಲಿ ಇವನ್ ನಮ್ಮ ವೈಲ್ಡ್ ಅನಿಮಲ್ಸು ಹೋಗೋ ಹಾಗಿಲ್ಲ, ಇವರು ಹೋಗೋ ಹಾಗಿಲ್ಲ ಕ್ಲೋಸ್ಡ್ ಏರಿಯಾದಲ್ಲಿ. ಅದನ್ನ ಡೆವಲಪ್ ಏನು ಸ್ಟ್ರಕ್ಚರ್ ಅಲ್ಲ, ಸ್ಕ್ವೇರ್ ಕಿಲೋಮೀಟರ್ 2 ಸ್ಕ್ವೇರ್ ಕಿಲೋಮೀಟರ್ ಅಂಥದ್ದು ಒಂದು 4 ಪ್ಲಾಟ್ ಅಂದಿದ್ರು, 4ರಿಂದ 5 ಪ್ಲಾಟ್ ಮಾಡೋಣ ಅಂತಂದು ಹೇಳಿದ್ದಾರೆ. ಅದನ್ನ ಅಪ್ರೂವಲ್ ಮಾಡಿಕೊಂಡು ಅದನ್ನೊಂದು ಇಂಟ್ರೊಡ್ಯೂಸ್ ಮಾಡೋ ಪ್ಲಾನ್ ಇದೆ. ಮೆಶ್ ಅಥವಾ ಯಾವುದೇ ಕ್ಲೋಸ್ ಏರಿಯಾ ಇದ್ರೆ ಮಿನಿಮಮ್ 7 feet ಹೈಟ್ ಅಂತೂ ಇರುತ್ತೆ. ಬಟ್ ಈಗ ನೀವು ಹೇಳೋ ಪ್ರಕಾರ ಅದಕ್ಕಿಂತ ಜಾಸ್ತಿ ಬೇಕಂತ ಹೇಳ್ತಾ ಇರ್ಬೇಕು. ಯಾಕಂದ್ರೆ ಅದು ಸೇಮ್ ಫ್ಲೈಟ್ ಹೆಂಗೆ ಟೇಕ್ ಆಫ್ ಆ ಥರ ಆಗುತ್ತೆ, ಸ್ಲೋ ಆಗುತ್ತೆ. ರನ್ನಿಂಗ್ ಮಾಡ್ಕೊಂಡು ಹೋಗ್ಬೇಕು.
ಈ ರನ್ನಿಂಗ್ ಮಾಡ್ಕೊಂಡು ಹೋಗೋ ಅಷ್ಟೊಳಗೆ ಬೇರೆ ಅಟ್ಯಾಕ್ ಮಾಡೋ ಬೇರೆ ಚಾನ್ಸಸ್ animals attack ಮಾಡ್ತೀವಿ. ಇಲ್ಲ. ನೀವು ಹೇಳಿದಾಗೆ ಅದನ್ನು ನಾವು ಡಿಸ್ಕಷನ್ ಮಾಡಿಕೊಂಡು ಅವ್ರಿಗೂ ಕಂಡಿದ್ದು, ಇವನ್ ವಿಸಿಟರ್ಸ್ ಎಲ್ಲ ಬುಕ್ಸಲ್ಲೆಲ್ಲ ಬರೆದಿದ್ದಿದೆ. ಅದ್ರ ನಂತರ ಕಂಡಿಲ್ಲ. ಈಗ ಅದೇ 2x2 ಸ್ಕ್ವೇರ್ ಕಿಲೋಮೀಟರ್ದು ಅದನ್ನ ಲೈವ್ಹುಡ್ದು ಕ್ಲೋಸ್ಡ್ ಏರಿಯಾ ಮಾಡಿಕೊಂಡು ಅದರಲ್ಲಿ ಹೈಟ್ ನೀವು ಹೇಳ್ದಂಗೆ ಅದನ್ನು ಗಣನೆ ತಗೊಂಡು ಆ ರೀತಿ ಮಾಡೋದ್ರಿಂದ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ. ಒಂದು ವಾಹನ ಇಂಟ್ರೊಡ್ಯೂಸ್ ಮಾಡಿ ಸುಮಾರಷ್ಟು ಜನ ಬಂದು ಪಬ್ಲಿಕ್, ಇವನ್ ಸ್ಪೇನ್ನವರೆಲ್ಲ ಬಂದುಕೊಂಡು ನಮ್ಮ ಬ್ಲಾಕ್ ಬಕ್ ಏರಿಯಾನ ವಿಸಿಟ್ ಮಾಡಿ ಹೋಗಿದ್ದಾರೆ. ನಿಜವಾಗ್ಲೂ ನಮಗೆ ಉತ್ತಮನೇ. ಯಾಕಂದ್ರೆ ನಾವು ಇಲ್ಲಿ ಇದು ಬ್ಲಾಕ್ ಬಕ್ ಸೆಂಚುರಿ ಬಂದಾಗ ಒಂದು ವರ್ಷಕ್ಕೆ 28,000 rupees ರೆವಿನ್ಯೂ ಕಲೆಕ್ಷನ್ ಆಗಿತ್ತು. ಬಟ್ ನಾವು ವೆಹಿಕಲ್ ಇಂಟ್ರೊಡ್ಯೂಸ್ ಮಾಡಿ ನಾವು ಪಬ್ಲಿಸಿಟಿ, ಅವೇರ್ನೆಸ್ ಬೋರ್ಡ್ಸು, ಸುಮಾರಷ್ಟು ಚಾನಲ್ ಮೀಡಿಯಾ ಥ್ರೂ ಎಲ್ಲ ಪಬ್ಲಿಸಿಟಿ ಮಾಡಿದ್ರಿಂದ ಇವನ್ ವಿತಿನ್ ಮಂತ್ ಅಲ್ಲಿ ನಮಗೆ ಮೋರ್ ದನ್ 35,000 rupees ಬಂತು. ಅಪ್ ಟು ಇಲ್ಲಿವರೆಗೂ ಇಯರ್ಲಿ ನಾವು ಮಿನಿಮಮ್, ಈಗ ಆಕ್ಚುಲಿ ಇಲ್ಲಿ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಅಪ್ ಟು 2 ಲಕ್ಷದವರೆಗೂ ನಾವು ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇನ್ನೂ ವೆಹಿಕಲ್ಗಳನ್ನ ನಾವು ಮೇಲಾಧಿಕಾರಿಗಳಿಗೆ ಮಾತಾಡಿದ್ದೀವಿ. ಅದನ್ನ ಪ್ರವಾಸಿಗರ ಅನುಗುಣಕ್ಕಾಗಿ ಇನ್ನೂ ವೆಹಿಕಲ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಅದೇ ರೀತಿ ಆಮೇಲೆ ಎಂಟ್ರೆನ್ಸ್ ಇರ್ಬೋದು, ಕೆಲವೊಂದು ಸ್ಟ್ರಕ್ಚರ್ಸ್ಗಳು ಅವನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡೋದು ಸುಮಾರು ಇದೆ, ಮಾಡ್ತೀವಿ. ಸಾಧ್ಯ ಆದಷ್ಟು ಇದನ್ನ ಪಬ್ಲಿಸಿಟಿ ಮಾಡೋ ಒಂದು ನಿಟ್ಟಿನಲ್ಲಿ ವಿಚಾರ ಕೈಗೊಂಡಿದ್ದೀವಿ. ರೀಇಂಟ್ರೊಡ್ಯೂಸ್ ಮಾಡೋದೇ ಹೊಸದು, ನಮಗೆ ಅದೇ ಹೊಸದಾಗಿದೆ. ಯಾಕಂದ್ರೆ ಆಲ್ರೆಡಿ 50 ವರ್ಷ ಕಂಪ್ಲೀಟ್ ಆಗಿದೆ. ಬಟ್ ಅವಾಗ ಇದು ಏನಂದ್ರೆ ನಾವು ಅದು ಈಗ ಸೆಲೆಬ್ರೇಷನ್ ಅಂತ ಮಾಡ್ಲಿಕ್ಕೆ ಆಗಲಿಲ್ಲ. ಈಗ ಹೊಸ ಪ್ರಾಜೆಕ್ಟ್ ಅಂದ್ರೆ ಈಗ ಆಲ್ರೆಡಿ ನಾವು ಸಫಾರಿ ವೆಹಿಕಲ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ, ಚಿನ್ನರ ವನ ದರ್ಶನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಈಗೆಲ್ಲ ನಾವು ಲಾಗರ್ಟ್ಸ್ ಎಲ್ಲ ರಿನೋವೇಟ್ ಮಾಡ್ತಾ ಇದ್ದೀವಿ. ಅದು ಶಾರ್ಟ್ಲಿ ಇನ್ನೊಂದು ಮಂತಲ್ಲಿ ಎಲ್ಲ ಕಂಪ್ಲೀಟ್ ಆಗುತ್ತೆ. ಅದಾಯಿತು ಅಂದರೆ ಈಗ ಆ್ಯಕ್ಚುಲಿ ಬೇರೆ ಡಿವಿಷನ್ನಲ್ಲಿರೋಂಥ ಮಕ್ಕಳಿಗೆ ನಮ್ಮ ಬ್ಲ್ಯಾಕ್ ಬಗ್ ಬಗ್ಗೆ ಒಂದು ಉತ್ತಮ ಮಾಹಿತಿಯನ್ನು ಕೊಡಲಿಕ್ಕೆ ಅದನ್ನು ರೀಸೆಂಟಾಗಿ ಚಿನ್ನರ ವನ ದರ್ಶನ ಒಂದು ಇಂಟ್ರೊಡ್ಯೂಸ್ ಮಾಡೋ ಪ್ಲಾನಲ್ಲಿ ಇದ್ದೀವಿ. ಯಾಕಂದರೆ ಇಲ್ಲಿವರೆಗೂ ಈ ನಮ್ಮಲ್ಲಿ ಮಕ್ಕಳೆಲ್ಲ ಕುಳುಗಿ ಮತ್ತು ಅಣಶಿ ಆ ಥರ ಎಲ್ಲ ಹೋಗ್ತಿದ್ರು. ಈಗ ಬೇರೆ ನಮ್ಮ ಫಾರ್ ಎಕ್ಸಾಂಪಲ್ ನಮಗೆ ಚಿತ್ರದುರ್ಗ, ಶಿವಮೊಗ್ಗ ಹೈ ಫಾರೆಸ್ಟಲ್ಲಿ ಇರೋ ಅಂಥ ಮಕ್ಕಳನ್ನ ಇಲ್ಲಿ ಕರೆಸಿದಾಗ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಅವ್ರಿಗೂ ಗೊತ್ತಾಗುತ್ತೆ. ಅದು ಒಂದು ನಮ್ಮದು ಪ್ಲಾನ್ ಇದೆ, ಚಿನ್ನರ ವನ ದರ್ಶನ ಒಂದು ಇಂಟ್ರೊಡ್ಯೂಸ್ ಮಾಡೋದು. ಯಾಕೆಂತಂದ್ರೆ ಅದನ್ನೇ ಈಗ ರಿನೋವೇಟ್ ಮಾಡಿ ಎಲ್ಲ ರೂಮ್ಸ್ ಎಲ್ಲ ರಿನೋವೇಟ್ ಮಾಡ್ತಾ ಇದ್ದೀವಿ. ವರ್ಕ್ ಈಗ ಆಲ್ರೆಡಿ ಪ್ರೋಗ್ರೆಸ್ ಆಗಿದೆ. ಶಾರ್ಟ್ಲಿ ಇನ್ನೊಂದು 15-20 days ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಅದಾಯಿತು ಅಂದ ತಕ್ಷಣ ನಾವು ಇಂಟ್ರೊಡ್ಯೂಸ್ ಮಾಡಿ, ಯಾಕಂದ್ರೆ ಈ ಭಾಗದ ಮಕ್ಕಳಿಗೆ ಇಲ್ಲಿ ಎಷ್ಟು ಇಷ್ಟ ಆಗಲ್ಲ. ಹೊರಗಡೆ ಹೈ ಫಾರೆಸ್ಟ್ ಅಲ್ಲಿ ಇರೋರು ನಮಗೆ ಬರಬೇಕು ಅಂದ್ರೆ ಅಲ್ಲಿಗೂ ಇಲ್ಲಿಗೂ ಅವ್ರು ಕಂಪ್ಯಾರಿಸನ್ ಮಾಡಿದಾಗ ಅವ್ರು ಇರೋಂಥ ವಾತಾವರಣದ ಬೆಲೆ ಅವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ ಅಂತ. ವನ ದರ್ಶನಕ್ಕೆ ಅಂತ ಹೇಳ್ಕೊಂಡು KSRTC ಇಂದ ಗೌರ್ಮೆಂಟ್ ವೆಹಿಕಲ್ಗೆ ಡೈರೆಕ್ಟ್ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದನೇ ಟ್ರಾವೆಲಿಂಗ್ ಅಲವೆನ್ಸ್ ಎಲ್ಲ ಪೇ ಮಾಡುತ್ತೆ. ಜೊತೆಗೆ ಆ ಮಕ್ಕಳಲ್ಲಿ ಉಳಿದಾಗ ಅವರಿಗೆ ಫುಡ್ ಫೆಸಿಲಿಟಿನೂ ಪ್ರೊವೈಡ್ ಮಾಡ್ತಾ ಇದೆ. ಪ್ರತಿ ಚಿನ್ನರ ವನ ದರ್ಶನಕ್ಕೆ ಮಕ್ಕಳು ಅವ್ರ ಸ್ಕೂಲಿಂದಲ್ಲ, ನಾವು BO ಅವರಿಗೆ ಮತ್ತೆ ಶಾಸಕರ ಕಡೆಯಿಂದ ಆ ಕ್ಷೇತ್ರದಲ್ಲಿರುವಂಥ ಇಂಟೀರಿಯರ್ ಇರೋಂಥ ವಿಲೇಜ್ಗಳನ್ನ, ಸರ್ಕಾರಿ ಶಾಲೆಗಳನ್ನ 8ರಿಂದ 10ನೇ ಕ್ಲಾಸ್ ಓದ್ತಾ ಇರೋಂಥ ಮಕ್ಕಳನ್ನ ಸೆಲೆಕ್ಷನ್ ಮಾಡಿ ಅವರಿಗೆ ನಮ್ಮ ಇಲಾಖೆ ವತಿಯಿಂದನೇ ಟ್ರಾವೆಲಿಂಗ್ ಅಂತ KSRTC ಬುಕ್ಕನ್ನು ಮಾಡಿ ಅವ್ರಿಗೆ ಕರ್ಕೊಂಡು ಬಂದು 1 day ಸ್ಟೇ ಮಾಡಿ ವಾಪಸ್ ಬರ್ದಿನ ಅವು ಉಳಿಯೋಕೆ ವ್ಯವಸ್ಥೆ ಮತ್ತು ವಸತಿ ವ್ಯವಸ್ಥೆ ಮತ್ತು ಉಳಿದ ವ್ಯವಸ್ಥೆ ಎರಡೂ ಅರಣ್ಯ ಇಲಾಖೆಯಿಂದ ಮಾಡ್ತೀವಿ. ನಾನಿಲ್ಲ ಅಂತ ಹೇಳಲ್ಲ. ಲಾಸ್ಟ್ ಇಯರ್ ನನಗೆ ಗೊತ್ತಿರೋ ಹಾಗೆ ನಮ್ಮಲ್ಲಿಂದನೇ ಇಲ್ಲಿ ಹಿರೇಬಿದರಿ ಮತ್ತು ಇನ್ನೊಂದು ಯಾವ ಸ್ಕೂಲ್ ರೀ, ಐರಣಿ ಮತ್ತು ಹಿರೇಬಿದರಿ ಇಲ್ಲಿ ಸ್ಕೂಲ್ನವ್ರ ಮಕ್ಕಳನ್ನ ತಗೊಂಡು ಕುಳುಗಿ ನೇಚರ್ ಕ್ಯಾಂಪಿಗೆ ಹೋಗಿ ಕುಳುಗಿಲಿ ಹಾಲ್ಟ್ ಮಾಡಿಸಿ. ಇಲ್ಲಿಂದ ಮೋರ್ ದನ್ 200 kilometers ಆಗುತ್ತೆ. ಅಲ್ಲಿ ಜೊತೆಗೆ ಒಬ್ಬ ನಮ್ಮ ಇವರಿಗೆ ಸ್ಟಾಫ್ಸ್ ಆಯಿತು, ನಮ್ಮ ಅವ್ರು ಏನಂತಾರೆ ಆನರಿ ಗೈಡ್ ಅಂತಂದು ಹೇಳ್ತೀವಿ ನಾವು, ಸುದರ್ಶನ್ ಅಂತ ಇದ್ದಾರೆ. ಅವ್ರನ್ನ ಜೊತೆ ಕಳಿಸ್ಕೊಂಡು ಆನ್ ದಿ ವೇ ಹೋಗ್ತಾ ಪ್ರತಿಯೊಂದು ಯಾವುದಾದ್ರು ಸೆಲೆಕ್ಟೆಡ್ ನರ್ಸರಿ, ಸಾಲಮರ ತಿಮ್ಮಕ್ಕದ ಟ್ರೀ ಪಾರ್ಕ್ಸು ಈ ಥರ ಎಲ್ಲ ವಿಸಿಟ್ ಮಾಡಿ ಅಲ್ಲಿ ಅವರಿಗೆ ಒಂದು ಎಲ್ಲ ಕೂರಿಸ್ಕೊಂಡು ಪರಿಸರದ ಬಗ್ಗೆ ಅವರಿಗೆ ಒಂದು ಚಿತ್ರಕಲೆ, ಆಮೇಲೆ ಒಂದು ಕಿಟ್ಟೆ ಬರ್ತಾ ಇದೆ PCF ಆಫೀಸಿಂದ ಕಿಟ್ಟೆ ಕೊಡ್ತಾ ಇದೀವಿ ಮಕ್ಕಳಿಗೆ. ಚಿನ್ನರ ವನ ದರ್ಶನಕ್ಕೆ ಒಂದು ಕಿಟ್ ಬಂದು ಅದರಲ್ಲಿ ಪೆನ್ಸಿನ್ನು, ಲೆಟರ್ ಪ್ಯಾಡು, ಆಮೇಲೆ ಕೆಲವೊಂದು ಬುಕ್ಸು ಅವನ್ನೆಲ್ಲ ಮಕ್ಕಳಿಗೆ ಉಚಿತವಾಗಿ ಕೊಟ್ಟು ಅವರಲ್ಲಿ ವಸತಿ ಮಾಡಿ ಅಲ್ಲಿ ಸರೌಂಡಿಂಗ್ ಏರಿಯಾದಲ್ಲಿರೋಂಥ ಎಲ್ಲ ಟೈಪ್ ಆಫ್ ಫಾರೆಸ್ಟ್ಗಳನ್ನೆಲ್ಲ ವಿಸಿಟ್ ಮಾಡಿ ಆಮೇಲೆ ಲಾಸ್ಟಿಗೆ ಒಂದು ಕನ್ಕ್ಲೂಷನ್ ಅವ್ರ ಕಡೆಯಿಂದ ಅವ್ರ ಒಪಿನಿಯನ್ ಕಲೆಕ್ಟ್ ಮಾಡಿಕೊಂಡು ಮಕ್ಕಳನ್ನ ಸೇಫ್ ಆಗಿ ವಾಪಸ್ ತಂದು ಬಿಡೋವರೆಗೂ ನಾವು ಅರಣ್ಯ ಇಲಾಖೆಯಿಂದಲೇ ವೆಚ್ಚ ಭರಿಸಿದ್ದೀವಿ. ಆಕ್ಚುಲಿ 1974ಕ್ಕೆ ಬ್ಲಾಕ್ ಬಕ್ ಸೆಂಚುರಿ ಅಂತ ಹೇಳಿ ಅದು ಸೂಚನೆ ಆಗಿದೆ 74 ಅಲ್ಲಿ. ಆಲ್ಮೋಸ್ಟ್ 2024ಗೆ 50 years. ಇವಾಗ ಆಲ್ರೆಡಿ 52 years ಆಗ್ತಾ ಇದೆ. ಏನು ಹೊಸದಾಗಿ ಏನೇನು ಪ್ರೋಗ್ರಾಮ್ ಮಾಡಬೇಕು ಅಂತ ಇದ್ದೀರಾ?
ಹೊಸದಾಗಿ ಅಂದ್ರೆ ಈಗ ಮೇಲಾಧಿಕಾರಿಗಳ ನಿರ್ದೇಶನ ಪ್ರಕಾರ ನಾವು ಗ್ರಾಸ್ ಲ್ಯಾಂಡ್ ಇಂಪ್ರೂವ್ಮೆಂಟ್ ಅಂತ ಮಾಡ್ತಾ ಇದ್ದೀವಿ, ಹ್ಯಾಬಿಟೇಟ್ ಇಂಪ್ರೂವ್ಮೆಂಟ್ ಅಂತಂದೇಳಿ. ಈ ಮೊದಲು KPL ನಿರ್ಮಿಸಿದಂಥ ನೆಡತೋಪುಗಳನ್ನು, ನೀಲಗಿರಿ ಯುಕಾಲಿಪ್ಟಸ್ ನೆಡತೋಪುಗಳನ್ನು ನಮ್ಮ ಮ್ಯಾನೇಜ್ಮೆಂಟ್ ಪ್ಲಾನಲ್ಲಿ ಅಪ್ರೂವ್ ಮಾಡಲಿಕ್ಕೆ ಪರ್ಮಿಷನ್ ತೊಗೊಂಡಿದ್ದಿದೆ. ಅದರ ಪ್ರಕಾರ ನಾವು ನೀಲಗಿರಿ ಪ್ಲಾಂಟೇಶನನ್ನು ಬೇರು ಸಮೇತ ತೆಗೆದು ಅದನ್ನು ಈ ಟೆಂಡರಲ್ಲಿ ಹರಾಜು ಮಾಡ್ತೀವಿ. ಜೊತೆಗೆ ಆ ತೆಗೆದಂಥ ಪ್ಲೇಸಲ್ಲಿ ಗ್ರಾಸ್ ಲಿಪ್ಸ್ಗಳನ್ನು ಬೆಳೆಸಿ ಏನಂದರೆ ನಮ್ಮ ಈ ಬ್ಲ್ಯಾಕ್ ಬಕ್ಸಿಗೆ ಅನುಕೂಲ ಆಗೋ ರೀತಿ ಡೆವಲಪ್ ಮಾಡ್ತಾ ಇದ್ದೀವಿ. ಜೊತೆಗೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತ ಹೇಳಿ ಪಕ್ಷಿ ಏನಂದರೆ 1998ರವರೆಗೂ ಇಲ್ಲಿ ಕಂಡು ಬಂದಿತ್ತು. ಅದರ ನಂತರ ಇಲ್ಲಿ ಕಂಡು ಬಂದಿಲ್ಲ. ಅದಕ್ಕೋಸ್ಕರ ಅದನ್ನು ರೀಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಗ್ರಾಸ್ ಲ್ಯಾಂಡ್ಸು ಪ್ರಮುಖ ಸ್ಥಾನ ವಹಿಸ್ತವು. ಹಾಗಾಕೊಂಡು ಅವನ್ನ ರೀಇಂಟ್ರೊಡ್ಯೂಸನ್ ಮಾಡುವ ಒಂದು ನಿಟ್ಟಿನಲ್ಲಿ ನಾವು ಗ್ರಾಸ್ ಲ್ಯಾಂಡ್ ಮತ್ತು ಹೆಬಿಟೇಟನ್ನು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ವಿ. ಪ್ಲಾನ್ ಅಲ್ಲಿ ಇತ್ತು, ಬಟ್ ಇನಿಷಿಯೇಷನ್ ಆಗಿರಲಿಲ್ಲ. ಬಟ್ ರೀಸೆಂಟ್ಲಿ ಈಗ ಒಂದು 4 years ಬ್ಯಾಕ್ ಅದು ಇನಿಷಿಯೇಷನ್ ಸ್ಟಾರ್ಟ್ ಆಗಿ, ಯಾಕಂದ್ರೆ ಇಲ್ಲಿವರೆಗೂ ನೀವು ಹೇಳಿದಾಗೆ ಆ್ಯಕ್ಚುಲಿ ಮ್ಯಾನೇಜ್ಮೆಂಟ್ ಪ್ಲಾನಲ್ಲಿ ಅವಾಗನೇ ಪರ್ಮಿಷನ್ ತೊಗೊಂಡಿದ್ರು, ಬಟ್ ಏನಂದರೆ ಇನಿಷಿಯೇಷನ್ ತೊಗೊಂಡಿರಲಿಲ್ಲ, ಎಕ್ಸಿಕ್ಯೂಟ್ ಆಗಿರಲಿಲ್ಲ ವರ್ಕು. ಈಗ ಒಂದು 4 years ಇಂದ ಎಕ್ಸಿಕ್ಯೂಟ್ ಹಾಕ್ಕೊಂಡು ನಾವು ಸುಮಾರು ಈಗ ಆಲ್ಮೋಸ್ಟ್ ಒಂದು 1600 ಹೆಕ್ಟರ್ನ ನಾವು ಅಪ್ರೂವ್ ಮಾಡಿ ಥ್ರೂ MSTC ನಾವು ಹರಾಜು ಮಾಡಿದ್ದೀವಿ. ಅಲ್ಲಿ ಹೆಕ್ಟರ್ಸ್ 4 years ಅಲ್ಲಿ. ಈಗ ಮತ್ತೆ ಮ್ಯಾನೇಜ್ಮೆಂಟ್ ರಿವೈಸ್ ಮಾಡಿ ಎವ್ರಿ ಇಯರ್ 1000 ಹೆಕ್ಟರ್ನ ನಾವು ನೀಲಗಿರಿನ ಅಪ್ರೂವ್ ಮಾಡಲಿಕ್ಕೆ ಅವಕಾಶ ಮಾಡ್ಕೊಂಡಿದ್ದೀವಿ. ಅದು ಮಾಡಿಕೊಂಡು ನಮ್ಮ ಕೋರ್ ಮತ್ತು ಬಫರ್ ಏರಿಯಾದಲ್ಲಿರೋಂಥ ಯುಕಾಲಿಪ್ಟಸ್ಗಳನ್ನು ಅಪ್ರೂವ್ ಮಾಡುವಂಥ ಕಾರ್ಯಾಚರಣೆಯನ್ನು ಪ್ರತಿ ವರ್ಷ 1000 ಹೆಕ್ಟರ್ ಅಂತ ನಾವು ಮಾಡೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅಷ್ಟು ಡಿಸ್ಟೆನ್ಸ್ ಹೋಗ್ಬೋದು, ಅಂದರೆ 600, 300, 600 ಅಷ್ಟುವರೆಗೂ ಹೋಗ್ಲಿಕ್ಕೆ ಅವಕಾಶ ಇದೆ. ಅದ್ರ ಮೇಲ್ಗಡೆ ಆದರೆ ಅಮೌಂಟು ಶಾರ್ಟೇಜ್ ಆಗುತ್ತೆ. ಅದು ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಿನವ್ರು ಇಲ್ಲಿ ಬರಬೇಕು ಅಥವಾ ಮೈಸೂರವ್ರು ಇಲ್ಲಿ ಬರಬೇಕು ಅಂದರೆ ಮೋರ್ ದೆನ್ 300 ಕಿಲೋಮೀಟರ್ ಆಗುತ್ತೆ. ಆಗುತ್ತೆ ಈಗ. ಬಟ್ ಸರ್ಕಾರದಿಂದ ನಮಗೆ ಇಲಾಖೆ ವತಿಯಿಂದ ಅವಕಾಶ ಇರೋದು ಅಪ್ ಟು 300 ಕಿಲೋಮೀಟರ್. ಅಷ್ಟುವರೆಗೂ ಹೋಗ್ಲಿಕ್ಕೆ ಏನು ಸಮಸ್ಯೆ ಇಲ್ಲ. ಅಲ್ಲ, ಇವನ್ ಬೀದರ್ನವರು ಮೈಸೂರು ಹೋಗ್ಬೇಕಂದ್ರೂ ಪ್ರಾಬ್ಲಮ್ಮೆ. ಮೈಸೂರವ್ರು ಬೀದರ್ ಹೋಗ್ಲಿಕ್ಕೂ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಇದಕ್ಕೋಸ್ಕರ ಏನ್ ಮಾಡಿದ್ದಾರೆ, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ PCCF ಅವರು ಇಂತಿಂತ ಡಿಸ್ಟ್ರಿಕ್ಟ್ ಅಲ್ಲಿ ಇರೋಂಥ ಮಕ್ಕಳನ್ನ ಇಂತಿಂತಲೇ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಕೊಂಡು ಡಿಸೈಡ್ ಮಾಡಿದ್ದಾರೆ. ಅಂದ್ರೆ ವಿತಿನ್ 300 ಕಿಲೋಮೀಟರ್ ಸೆಟ್ ಆಗೋ ರೀತಿ ಮಾಡಿದ್ದಾರೆ ಅಂತ ನಾನು. ಕೆಲವು ಮಕ್ಕಳಿಗೆ ನಿಮ್ಮ ಬ್ಲ್ಯಾಕ್ ಬಸ್ ಸೆಂಚುರಿ ನೋಡಿಲ್ಲ, ಇವಾಗ ನಾವು ಬರೋದ ಮೇಲೆ ಅದು ನೋಡ್ಬೇಕು ಅಂತ ಆಸೆ ಆಗುತ್ತೆ. ಮೈಸೂರಿಂದ ಕವರ್ ಮಾಡಬೇಕು ಅಂತ 450 ಕಿಲೋಮೀಟರ್ ಆಗುತ್ತೆ. ಅಲ್ಲ, ಈಗ ಅಲ್ಲೆಲ್ಲೇ ಇರೋರು ಅನ್ನೋದಕ್ಕಿಂತ ನಾನು ಹೇಳ್ತಾ ಇರೋದು, ಈಗ ಹಾವೇರಿ ಡಿಸ್ಟ್ರಿಕ್ಟ್ನವರು ಉತ್ತರ ಕನ್ನಡ ಡಿಸ್ಟ್ರಿಕ್ಗೆ ಹೋಗ್ತಾ ಇದ್ದಾರೆ, ಬೆಳಗಾಂ ಡಿಸ್ಟ್ರಿಕ್ಟ್ನವರು ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಹೋಗ್ತಾ ಇದ್ದಾರೆ, ಹೌದ್ರಾ? ಶಿವಮೊಗ್ಗದವರು ಮೈಸೂರು ಆ ಕಡೆ ಹೋಗ್ತಾ ಇದ್ರು. ಅದಕ್ಕೆ ಈ ಸರಿ ನಾವೇನಂದ್ರೆ ಶಿವಮೊಗ್ಗ, ಚಿತ್ರದುರ್ಗ ಮತ್ತು ಬಳ್ಳಾರಿ ಈ ಬೆಲ್ಟ್ನವ್ರನ್ನ ನಾವು ಇಲ್ಲಿ ಒಂದು ಇಂಟ್ರೊಡ್ಯೂಸ್ ಮಾಡೋಣ ಅಂತ. ಯಾಕಂದ್ರೆ ನಮ್ಮ ಬ್ಲ್ಯಾಕ್ ಬುಕ್ ಇಲ್ಲಿವರೆಗೂ ಚಿನ್ನರ ವಲಸೆಯಲ್ಲಿ ಸೇರ್ಪಡೆ ಆಗಿಲ್ಲ. ಈಗ ನಾವು ಸೇರ್ಪಡೆ ಮಾಡಿದ್ರೆ ಈ ಭಾಗದಲ್ಲಿ ಇರುವಂತ ಎಲ್ಲ ಮಕ್ಕಳಿಗೆ ಅನುಕೂಲ ಆಗುತ್ತೆ. ನೀವು ಹೇಳಿದಾಗ ನಿಮ್ಮ ಮಾತನ್ನು ಒಂದು ಗಣನೆ ತಗೊಂಡು ನಾವು ಮೇಲಾಧಿಕಾರಿಗಳು ಡಿಸ್ಕಷನ್ ಮಾಡಿ ಆ 350ನ ಅದು ಸರ್ಕಾರದ ಮಟ್ಟದಲ್ಲೇ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. ಯಾಕಂದ್ರೆ ಈಗ ಪ್ರಾವಿಷನ್ ಇರೋದು 300 1 ಸೈಡ್ ಅಂತಂದು ಹೇಳಿದಾಗ ಅದನ್ನ ಎಕ್ಸ್ಟ್ರಾ ಮಾಡ್ಬೇಕಾಯ್ತು. ಅಧಿವೇಶನದಲ್ಲೇ ಒಂದ್ ಸ್ವಲ್ಪ ಎಕ್ಸಸ್ ಮಾಡಿದ್ರೆ ಅನುಕೂಲ ಒಳ್ಳೇದು. ನೀವೊಂದು ಒಳ್ಳೆ ಉತ್ತಮ ಸಲಹೆನೆ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಬೀದರ್ನವರಾಗ್ಲಿ ಅಥವಾ ಮೈಸೂರವರಾಗ್ಲಿ ಇಲ್ಲಿ ಬರ್ಬೇಕಂದ್ರೆ ಮೋರ್ ದ್ಯಾನ್ 300 ಕಿಲೋಮೀಟರ್ ಆಗೋದ್ರಿಂದ ಅದು ಸರ್ಕಾರದ ಮಟ್ಟದಲ್ಲೇನೆ ಒಂದು ಡಿಸಿಷನ್ ಆಗ್ಬೇಕಾಗುತ್ತೆ.